ಸ್ಯಾಲ್ರಿ ವಿಚಾರಕ್ಕೆ ಬಂದ್ರೆ ಸ್ಯಾಲ್ರಿ ಯಾವ ತರ ಇರುತ್ತೆ ಅಂದ್ರೆ 20,000 ಸ್ಯಾಲ್ರಿ ಇರುತ್ತೆ. ಓಕೆ, ಅದು ಬಿಟ್ಟು ಅವ್ರಿಗೆ ESI EPF ಕೂಡ ಇದೆ. ಓಕೆ, ಮತ್ತೆ ವೀಕ್ಲಿ ಬೋನಸ್ ಕೂಡ ಕೊಡ್ತೀವಿ. ಬೋನಸ್ ಅದೇ ಹೇಳಿದ್ನಲ್ವಾ, 10 hours ಅಂದ್ರೆ ಅವ್ರಿಗೆ ಏನ್ ವರ್ಕ್ ಅಸೈನ್ ಮಾಡಿರ್ತಾರೆ ಆ ವರ್ಕ್ ಕಂಪ್ಲೀಟ್ ಆಯ್ತಾ ಮುಗಿಸ್ಕೊಂಡು ಸ್ವಲ್ಪ ಬೇಗನೆ ಹೋಗ್ಬೋದು. ಕೆಲವೊಂದು ಟೈಮಲ್ಲಿ ಇವಾಗ 10 hours ವರ್ಕ್ ಅಸೈನ್ ಮಾಡಿರ್ತೀರಿ, ಅವ್ರೊಂದು 8-9 hours ಕೆಲಸ ಮುಗಿಸ್ತಾರೆ. ಹಂಗಂತ ನಾವು 10 hours ಇರ್ಲೇಬೇಕು ಅಂತ ಇನ್ನು ಯಾರನ್ನೂ ಫೋರ್ಸ್ ಮಾಡೋಕ್ಕೂ ಹೋಗಲ್ಲ. ಅವ್ರ ಕೆಲಸ ಏನಿದೆ ಅಸೈನ್ ಮಾಡಿರ್ತಾರಲ್ಲ ಬಂದ್ರ ಮುಗಿಸ್ಕೊಂಡು ಹೋಗ್ತಾ ಇರ್ಬೋದು. ಇದೆ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಮತ್ತೆ ESI EPF ಎಲ್ಲ ಕಟ್ಟಾಗಿ ಒಂದು 20 ಮೇಲೆ ಸಿಗುತ್ತೆ ನಮ್ಗೆ. ತಿರ್ಗಾ ಮತ್ತೆ ನಮ್ಗೆ ಏನು ಇಶ್ಯೂ ಇರಲ್ಲ. ವೀಕ್ಲಿ ಒಂದು ವೀಕ್ ಆಫ್ ಕೊಡ್ತಾರೆ ಅವರೇ. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್. ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತೇನಪ್ಪ ಅಂದರೆ 3 Ecoದಲ್ಲಿ ನಿಮಗೆ ಒಂದು ಒಳ್ಳೆಯ ಆಫರ್ನಿಂದ ತೊಗೊಂಬರ್ತಾ ಇದ್ದೀನಿ. ಈ ಗಾಡಿಗಳನ್ನು ನೀವು ಓಡಿಸೋದ್ರ ಮೂಲಕ ತಿಂಗಳಿಗೆ 20,000ವರೆಗೂ ನೀವು ಅರ್ನ್ ಮಾಡ್ಬೋದು. ಅದ್ರ ಜೊತೆಗೆ ESI EPF ಕೂಡ ಅವೈಲೇಬಲ್ ಇದೆ. ವೀಕ್ಲಿ ಬಂದ್ಬಿಟ್ಟು ನಿಮಗೆ ಒಂದು ದಿನ ಲೀವ್ ಇರುತ್ತೆ. ಆರಾಮಾಗಿ ನೀವು ಮನೇಲಿ ಇರ್ಬೋದು. ಆರಾಮಾಗಿ ಆಫೀಸ್ಗೆ ಯಾವ ರೀತಿ ಬರ್ತೀರಾ, 10 ಅವರ್ ಡ್ಯೂಟಿ ಯಾವ ರೀತಿ ಮಾಡ್ತೀರಾ ಅದೇ ರೀತಿ ಇದರಲ್ಲಿ ನೀವು ಡ್ಯೂಟಿ ಮಾಡೋದ್ರ ಮೂಲಕ 20,000ವರೆಗೂ ಅರ್ನ್ ಮಾಡ್ಬೋದು. ಅದ್ರ ಬಗ್ಗೆ ಫುಲ್ ಎಕ್ಸ್ಪ್ಲನೇಷನ್ ಅವರ ಎಕ್ಸಿಕ್ಯೂಟಿವ್ ತಿಳಿಸ್ಕೊಡ್ತಾರೆ. ಬನ್ನಿ ಅವ್ರನ್ನ ಮೀಟ್ ಮಾಡೋಣ. ಸರ್ ನಮಸ್ತೆ ಸರ್. ಹಾಯ್ ನಮಸ್ತೆ. ನಿಮ್ಮ ಹೆಸರು? ಸುನೀಲ್ ಅಂತ. ಓಕೆ ಸರ್. ಇವಾಗ ಇದು ಜಾಬ್ ರೋಲ್ ಯಾವ ರೀತಿ ಸರ್, ಏನು ವರ್ಕ್ ಇರುತ್ತೆ ಅವ್ರದ್ದು? ಸೊ ಇವ್ರದ್ದು ಕಂಪ್ಲೀಟ್ ಆಗಿ ಬಂದ್ಬಿಟ್ಟು ಡ್ರೈವರ್ ಕಮ್ ಡೆಲಿವರಿ ಬಾಯ್ ಆಗಿರುತ್ತೆ. ಸೊ ಜನರಲ್ ಆಗಿ ನೀವು ನೋಡಿರ್ಬೋದು, ಎಷ್ಟೋ ಕಂಪ್ನಿಗಳಲ್ಲಿ ಡ್ರೈವರ್ ಡೆಲಿವರಿ ಬಾಯ್ ಅಂತ ಒಂದು ನೇಮ್ ಇರುತ್ತೆ. ಸೊ ನಾವು ಆ ತರ ಕರಿಯಕ್ ಹೋಗಲ್ಲ, ಅವ್ರನ್ನ ಎಸ್ಪ್ರೋಸ್ ಅಂತ ಕರಿತಾರೆ. ಎಸ್ಪ್ರೋಸ್ ಅಂದ್ರೆ ಸರ್ವಿಸ್ ಪ್ರೊಫೆಷನಲ್ಸ್ ಅಂತ. ಓಕೆ, ಸೊ ಇವ್ರ ಜಾಬ್ ರೋಲ್ ಯಾವ ತರ ಇರುತ್ತೆ ಅಂತಂದ್ರೆ, ಜನರಲ್ ಆಗಿ ಎಲ್ಲಾ ಕ್ಲೈಂಟ್ಸ್ ತರನು ಎಲ್ಲಾ ವೆಂಡರ್ ತರನು ನಾವೇನ್ ಮಾಡ್ತೀವಿ, ಓಕೆ, ಅವರು ಎವ್ರಿ ಡೇ ಅವ್ರಿಗೆ 10 hours ವರ್ಕ್ ಇರುತ್ತೆ. ಕ್ಲೈಂಟ್ಸ್ ಬಂದ್ಬಿಟ್ಟು ಅಮೆಝಾನ್, ಫ್ಲಿಪ್ಕಾರ್ಟ್, ಪೋರ್ಟರ್, ನಿಂಜಾ ಕಾರ್ಟ್, ಬಿಗ್ ಬಾಸ್ಕೆಟ್, ಈ ಥರ ಆಲ್ಮೋಸ್ಟ್ ಒಂದು 8-9 ಕ್ಲೈಂಟ್ಸ್ ಇದೆ ನಮ್ಮ ಹತ್ರ. ಇದರಲ್ಲಿ ಅವ್ರು ಏನು ಮಾಡಬೇಕು, ಶಿಫ್ಟ್ ವೈಸ್ ಡಿವೈಡ್ ಆಗಿದೆ. ಸೊ ನಮ್ಮದು ಕೆಲವೊಂದು ಕ್ಲೈಂಟ್ಸ್ ಮಾರ್ನಿಂಗ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಮಾರ್ನಿಂಗ್ 4 o'clock ಇಂದಾನೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ 10 hours ವರ್ಕ್. 6 o'clock ಇಂದ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ 10 hours ವರ್ಕ್ ಇರುತ್ತೆ. ಜನರಲ್ ಶಿಫ್ಟ್ ಇದೆ 9 o'clock ಇಂದ 7 o'clock ವರ್ಗು. ಮತ್ತೆ ಆಫ್ಟರ್ನೂನ್ ಶಿಫ್ಟ್ ಇದೆ, ಮತ್ತೆ ಇನ್ನೊಂದು ಕೆಲವೊಂದು ಕಡೆ ನೈಟ್ ಶಿಫ್ಟ್ ಕೂಡ ಇದೆ. ಸೊ ಈ ತರ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ. ಓಕೆ, ಸೊ ಏನಂತಂದ್ರೆ ಕೆಲವರು ಏನು ಕ್ಯಾಂಡಿಡೇಟ್ಗೆ ಏನು ಯಾವ ತರ ಟೈಮಿಂಗ್ಸ್ ಅವೈಲೇಬಲ್ ಇರುತ್ತೆ ಆ ಥರವರೆಗೂ ನಾವು ಅವ್ರಿಗೆ ಕೆಲಸ ಇದು ಮಾಡ್ಕೊಡ್ಬೋದು. ಓಕೆ, ಇವಾಗ ವರ್ಕಿಂಗ್ ವರ್ಕ್ ಬರೋಕಾದ್ರೆ ಎಷ್ಟು ವರ್ಕ್ ಕಂಪ್ಲೀಟ್ 10 hours ವರ್ಕ್ ಮಾಡಬೇಕು. 10 hours ವರ್ಕ್ ಮಾಡಬೇಕಾಗುತ್ತೆ. ಕೆಲವೊಂದು ಕ್ಲೈಂಟ್ಸ್ ಅಲ್ಲಿ ಯಾವ ತರ ಇರುತ್ತೆ ಅಂತಂದ್ರೆ, ಅವ್ರದ್ದು ಏನ್ ಕೆಲಸ ಅಸೈನ್ ಮಾಡಿರ್ತೀವಿ ನಾವು, ಆ ಕೆಲಸ ಮುಗಿತಾ ಸಪೋಸ್ ಅವರು ಒಂದು 9 hours ಕಂಪ್ಲೀಟ್ ಮಾಡಿದ್ರು, 9 hours ಅಲ್ಲಿ ಬಂದು ವೆಹಿಕಲ್ ನ ಡ್ರಾಪ್ ಮಾಡ್ಬಿಟ್ಟು ಹೋಗ್ಬೋದು. ಮತ್ತೆ ಇಲ್ಲಿ ಜನರಲ್ ಆಗಿ ನೀವು ನೋಡ್ತಾ ಇರ್ಬೋದು ಇಲ್ಲಿ. ಓಕೆ, ಬೇರೆ ಕಂಪ್ನಿಗಳಲ್ಲಿ ಹೆಂಗಿರುತ್ತೆ ಅಂತಂದ್ರೆ, ಟೆಕ್ನಿಷಿಯನ್ಸ್ ಒಂಥರ ಆಲ್ಮೋಸ್ಟ್ ಆನ್ ಸ್ಪಾಟ್ ರೆಸ್ಪಾನ್ಸ್ ಮಾಡಲ್ಲ. ಸೊ ನಮ್ಮ ಹತ್ರ ಏನಾಗಿರೋದು, ಇಲ್ಲಿ ಪ್ರತಿ ಈ ತರದ್ದು ಏನಿದೆ ಇದಕ್ಕೆ ನಾವು FOS ಅಂತ ಹೇಳ್ತೀರಿ. ಸೊ ಈ ತರ ನಮ್ಮ ಹತ್ರ 8 FOS ಇದೆ ಅಕ್ರಾಸ್ ಬ್ಯಾಂಗ್ಳೂರ್. ಓಕೆ, ಇವಾಗ ಒಂದು ಹುಡುಗ ಪೋರ್ಟರ್ ಮಾಡ್ತಾ ಇರ್ತಾನೆ. ಓಕೆ, ಜನರಲ್ ಆಗಿ ಪೋರ್ಟರ್ ಮಾಡ್ತಾ ಇರುವಾಗ ಹೆಂಗಾಗುತ್ತೆ ಅಂತಂದ್ರೆ, ಅವ್ನು ಇಲ್ಲಿಂದ ಹೋಗ್ತಾನೆ, ಇದು ಒಂದು ವೆಹಿಕಲ್ ಬಂದ್ಬಿಟ್ಟು 100 kilometers ಹೋಗುತ್ತೆ. ಒಂದ್ಸತಿ ಫುಲ್ ಚಾರ್ಜ್ ಮಾಡುತ್ತೆ. ಅವ್ನಿಗೇನಾದ್ರು ಚಾರ್ಜಿಂಗ್ ಎಲ್ಲೋ ಇಲ್ಲಿ ಕೆಂಗೇರಿ ಹತ್ರ ಇರ್ತಾನೆ, ಅವ್ನು ಸ್ವಲ್ಪ ಚಾರ್ಜಿಂಗ್ ಕಡಿಮೆ ಆಯ್ತಾ, ಅಲ್ಲಿ ಅವ್ರದ್ದು ಸಪರೇಟ್ ವಾಟ್ಸ್ಆಪ್ ಗ್ರೂಪ್ ಇರುತ್ತೆ. ಸರ್ ಈ ತರ ಚಾರ್ಜ್ ಖಾಲಿ ಆಗಿದೆ ಅಂತಂದ್ರೆ ಆನ್ ಸ್ಪಾಟ್ ವಿದಿನ್ 10 to 15 minutes ಒಳಗಡೆ ಅಲ್ಲಿರೋ ಟೆಕ್ನಿಷಿಯನ್ ಬರ್ತಾರೆ, ವೆಹಿಕಲ್ ಬ್ಯಾಟ್ರಿ ಆಗಲಿ ಏನಿದೆ ಇಶ್ಯೂ ಬಂದ್ಬಿಟ್ಟು ಸಾರ್ಟ್ ಔಟ್ ಮಾಡ್ಬಿಟ್ಟು ಹೋಗ್ತಾ ಇರ್ತಾರೆ. ಸೊ ಆ ತರ ಕ್ವಿಕ್ ರೆಸ್ಪಾನ್ಸ್ ಇದೆ ತುಂಬಾ ನಮ್ಮ ಕಡೆಯಿಂದ. ಓಕೆ ಸರ್, ಇವಾಗ ಅಂದ್ರೆ ಯಾವ ರೀತಿ ಅಂದ್ರೆ ಅವರು ನಿಮ್ಮ ಹಬ್ ಎಲ್ಲಿದೆ ಅಲ್ಲಿಗೆ ಬಂದು ಗಾಡಿನ ತಗೊಂಡೋಗ್ಬೇಕು? ಹೌದು, ರೆಗ್ಯುಲರ್ ಆಗಿ ಏನಂತಂದ್ರೆ ಇವಾಗ ಏನಕ್ಕೆ ಹಬ್ಬು, ಓಕೆ, ಇದೊಂದು ಪಾರ್ಕಿಂಗ್ ಸ್ಟೇಷನ್. ಓಕೆ, ಅವ್ನು ಬರ್ತಾನ ವೆಹಿಕಲ್ ಇಲ್ಲಿ ಡ್ರಾಪ್ ಮಾಡಿ, ಅವ್ನದೇನಿದೆ ಇವಾಗ ನಮ್ಮ ಹತ್ರ ಟೆಕ್ನಿಷಿಯನ್ಸ್ ಇರ್ತಾರೆ, ಅವರೇ ವೆಹಿಕಲ್ ನ ಎವ್ರಿ ಡೇ ವಿತೌಟ್ ಫೇಲ್ ಆನ್ ಟೈಮ್ ಎಲ್ಲಾ ವೆಹಿಕಲ್ ನು ಚಾರ್ಜ್ ಆಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ವೆಹಿಕಲ್ ನ ಚಾರ್ಜ್ ಬೆಳಿಗ್ಗೆ ಚೆಕ್ ಮಾಡಿರ್ತಾರೆ. ಬೆಳಿಗ್ಗೆ ಆಗಲಿ ಸ್ಟಾರ್ಟ್ ಆಗೋ ಮುಂಚೆ, ಓಕೆ, ಅವ್ನು ಶಿಫ್ಟ್ ಸ್ಟಾರ್ಟ್ ಆಗಿಂದ ಮುಂಚೆ 100% ಬ್ಯಾಟ್ರಿ ಚಾರ್ಜ್ ಇರುತ್ತೆ. ಸೊ ಆ ತರ ನಮ್ಮ ಟೆಕ್ನಿಷಿಯನ್ಸ್ ಹೆಲ್ಪ್ ಮಾಡ್ತಾ ಇದಾರೆ ಎಲ್ಲರಿಗೂ. ಓಕೆ ಓಕೆ, ಅಂದ್ರೆ ಸರ್ ಇವಾಗ ಬೆಳಿಗ್ಗೆ ತಗೊಂಡ್ ಹೋಗ್ಬೇಕು, ಮತ್ತೆ ಅವ್ರು ಶಿಫ್ಟ್ ಮುಗಿದ ತಕ್ಷಣ ಹೌದು ಇಲ್ಲೇ ಬಂದು ಡ್ರಾಪ್ ಮಾಡ್ಬೇಕು. ಏನಕ್ಕೆ ಮನೆಗೆ ಕೊಡಲ್ಲ ಅಂತಂದ್ರೆ, ಎಕ್ಸಾಂಪಲ್ ಎಷ್ಟೋ ಕ್ಲೈಂಟ್ಗಳಲ್ಲಿ ಮನೆಗೆ ಕೊಡ್ತಾರೆ ಹುಡುಗರಿಗೆ. ಮನೆಗೆ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ, ಇವಾಗ ನನ್ನ ಹತ್ರ ಪಾರ್ಕಿಂಗ್ ಇರಲ್ಲ. ಇವಾಗ ನಾನೊಬ್ಬ ಏನು ಎಸ್ಪ್ರೋ ಅಂತಂದಾಗ ನನ್ನ ಹತ್ರ ಪಾರ್ಕಿಂಗ್ ಇರಲ್ಲ ಮನೆ ಹತ್ರ. ಮನೆಗೆ ಎತ್ಕೊಂಡು ಹೋದಾಗ ಇನ್ನೊಬ್ರು ಯಾರೋ ಬಂದು ಡ್ಯಾಮೇಜ್ ಮಾಡೋದಾಗ್ಲಿ ಆತರ ಎಲ್ಲ ಇಶ್ಯೂ ಇದ್ದಾಗ, ಓಕೆ, ಬರಬಾರ್ದು ಆತರ ಇಶ್ಯೂಗಳು. ಸೊ ಹಂಗಾಗಿ ನಮ್ದೇ ಒಂದು ಓನ್ ಪಾರ್ಕಿಂಗ್ ಸ್ಟೇಷನ್ ಇರುತ್ತೆ. ಸೊ ಇಲ್ಲೇ ಬಂದು ವೆಹಿಕಲ್ ಅವ್ನು ಚಾರ್ಜ್ ಮಾಡ್ಬೇಕು, ಮತ್ತೆ ಇಲ್ಲೇ ಬಂದು ವೆಹಿಕಲ್ ನ ಡ್ರಾಪ್ ಮಾಡ್ಬೇಕು. ಸೊ ಅವ್ನಿಗೂ ಸೇಫ್ಟಿ ಇರುತ್ತೆ, ನಮ್ಮ ವೆಹಿಕಲ್ ನಮ್ದು ಸೇಫ್ಟಿ ಇರುತ್ತೆ. ಈಗ ಅವರೇ ಏನ್ ಚಾರ್ಜ್ ಮಾಡ್ಕೋಬೇಕು ಅಂತ ಏನಿಲ್ಲ ಆ ತರ ಅಲ್ಲೆಲ್ಲ. ಅವ್ರಿಗೆ ಯಾವುದೇ ರೀತಿ ವೆಹಿಕಲ್ ಬಗ್ಗೆ ಏನು ಅವ್ರಿಗೆ ಅವ್ರೇನ್ ಚಾರ್ಜ್ ಆಗ್ಲಿ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಇರಲ್ಲ. ನಮ್ಮ ಟೆಕ್ನಿಷಿಯನ್ಸ್ ಏನಿರ್ತಾರೆ ಅವ್ರು ಬಂದು ಆನ್ ಸ್ಪಾಟ್ ಏನಿರುತ್ತೆ ಅದು ರಿಸಾಲ್ವ್ ಮಾಡ್ತಾರೆ. ಈಗ ಒಂಥರ ಜಾಬ್ ಮಾಡಿದವ್ರ ತರ ಬರೋದು, ತಗೊಂಡೋಗಿ 10 hours ಆದ್ಮೇಲೆ ಮತ್ತೆ ಡ್ರಾಪ್ ಮಾಡಿ ಮನೆಗೆ ಹೋಗ್ತಾ ಇರೋದಷ್ಟೇ. ಅದೇ ಹೇಳಿದ್ನಲ್ವಾ, 10 hours ಅಂದ್ರೆ ಅವ್ರಿಗೆ ಏನ್ ವರ್ಕ್ ಅಸೈನ್ ಮಾಡಿರ್ತಾರೆ ಆ ವರ್ಕ್ ಕಂಪ್ಲೀಟ್ ಆಯ್ತಾ ಮುಗಿಸ್ಕೊಂಡು ಸ್ವಲ್ಪ ಬೇಗನೆ ಹೋಗ್ಬೋದು. ಕೆಲವೊಂದು ಟೈಮಲ್ಲಿ ಇವಾಗ 10 hours ವರ್ಕ್ ಅಸೈನ್ ಮಾಡಿರ್ತೀರಿ, ಅವ್ರೊಂದು 8-9 hours ಕೆಲಸ ಮುಗಿಸ್ತಾರೆ. ಹಂಗಂತ ನಾವು 10 hours ಇರ್ಲೇಬೇಕು ಅಂತ ಇನ್ನು ಯಾರನ್ನೂ ಫೋರ್ಸ್ ಮಾಡೋಕ್ಕೂ ಹೋಗಲ್ಲ. ಅವ್ರ ಕೆಲಸ ಏನಿದೆ ಅಸೈನ್ ಮಾಡಿರ್ತಾರಲ್ಲ ಬಂದ್ರ ಮುಗಿಸ್ಕೊಂಡು ಹೋಗ್ತಾ ಇರ್ಬೋದು.
ಈಗ ವೆಂಡರ್ ಸರ್ ಯಾವ್ಯಾವ ತರ ವೆಂಡರ್ ಇದಾರೆ, ಏನೇನು ಜಾಬ್ ಇದೆ, ಏನೇನು ಸೊ ವೆಂಡರ್ಸ್ ಅಂದ್ರೆ ನಮ್ಮ ಹತ್ರ ಕ್ಲೈಂಟ್ ಕಸ್ಟಮರ್ಸ್ ಅಂದ್ರೆ ಇದು ಅಮೆಝಾನ್ ಇದೆ, ಫ್ಲಿಪ್ಕಾರ್ಟ್, ಪೋರ್ಟರ್, ನಿಂಜಾ ಕಾರ್ಟ್, ಬಿಗ್ ಬಾಸ್ಕೆಟ್, ಗ್ಲೋವರ್ಸ್ ಅಂತ ಇದೆ. ಸೊ ಈ ತರದೆಲ್ಲ ಕ್ಲೈಂಟ್ಸ್ ಇದೆ, ಆಲ್ಮೋಸ್ಟ್ ಒಂದು 8-9 ಕ್ಲೈಂಟ್ಸ್ ಇದೆ ನಮ್ಮ ಹತ್ರ. ಓಕೆ. ಸೊ ಅವ್ರಿಗೆ ಯಾವ್ದು ಅಂದ್ರೆ ಇವಾಗ ಬರೋ ಹುಡುಗನ್ಗೆ ಯಾವ್ದು ಅವ್ನು ಕಂಫರ್ಟಬಲ್ ಅಂತ ಅನ್ಸುತ್ತೆ ಆ ತರ ನಾವು ಜಾಬ್ ಒಂದು ಅವ್ರಿಗೆ ಸೂಟಬಲ್ ಜಾಬ್ ಒಂದು ಸಜೆಸ್ಟ್ ಮಾಡ್ತೀವಿ ನಾವು. ಓಕೆ. ಇವಾಗ ಸ್ಯಾಲರಿ ವಿಚಾರಕ್ಕೆ ಬಂದ್ರೆ ಸ್ಯಾಲರಿ ಯಾವ ರೀತಿ? ಓಕೆ, ಸ್ಯಾಲರಿ ವಿಚಾರಕ್ಕೆ ಬಂದ್ರೆ ಸ್ಯಾಲರಿ ಯಾವ ತರ ಇರುತ್ತೆ ಅಂದ್ರೆ 20,000 ಸ್ಯಾಲರಿ ಇರುತ್ತೆ. ಓಕೆ, ಅದು ಬಿಟ್ಟು ಅವ್ರಿಗೆ ESI EPF ಕೂಡ ಇದೆ. ಓಕೆ, ಮತ್ತೆ ವೀಕ್ಲಿ ಬೋನಸ್ ಕೂಡ ಕೊಡ್ತೀವಿ. ಬೋನಸ್ ಏನಕ್ಕೆ ಅಂತಂದ್ರೆ ಹುಡುಗ ಆನ್ ಟೈಮ್ ರಿಪೋರ್ಟ್ ಆಗಬೇಕು. ಓಕೆ, ಆನ್ ಟೈಮ್ ರಿಪೋರ್ಟ್ ಆಗ್ಬಿಟ್ಟು ಅವ್ರ ಹಬ್ ಮ್ಯಾನೇಜರ್ಗಾಗಲಿ ಒಂದು ಸೆಲ್ಫಿ ಫೋಟೋ, ಒಂದು ಗ್ರೂಪ್ಸ್ ಇರುತ್ತೆ ಅವ್ರಿಗೆ, ಸಪ್ರೇಟ್ ಒಂದು ಗ್ರೂಪ್ಸ್ ಇರುತ್ತೆ ಪ್ರತಿಯೊಂದು ಹಬ್ಬಲ್ಲೂ. ಗ್ರೂಪಲ್ಲಿ ಬಂದ್ಬಿಟ್ಟು ಫೋಟೋ ಹಾಕಬೇಕು ಆನ್ ಟೈಮ್ ರಿಪೋರ್ಟ್ ಆಗಿರೋದಕ್ಕೆ. ಸೊ ಅದಕ್ಕೊಂದು ಇನ್ಸೆಂಟಿವ್ ಪೇ ಮಾಡ್ತೀರಿ. ವೆಹಿಕಲ್ ಮೇಂಟೆನೆನ್ಸು, ವೆಹಿಕಲ್ನ ಚೆನ್ನಾಗಿ ನೋಡ್ಕೊಬೇಕು. ಯಾಕಂದ್ರೆ ಇದು ಒಂದು ಗಾಡಿ ಆ ಹುಡುಗನ್ಗೆ ಅಸೈನ್ ಮಾಡಿದ್ರೆ ಅವ್ನ ಕೆಲಸ ಬಿಟ್ಟೋಗೋರ್ಗು ಈ ಗಾಡಿ ಆ ಹುಡುಗನ ಹತ್ರನೇ ಇರುತ್ತೆ. ಇದನ್ನ ಯಾರು ಓಡ್ಸೋಕೆ ಹೋಗಲ್ಲ, ಇಲ್ಲ ಬೆಳಗ್ಗೆ ಒಂದು ಶಿಫ್ಟ್ ಮಧ್ಯಾಹ್ನ ಒಂದು ಶಿಫ್ಟ್ ಆ ಥರನೂ ಇರಲ್ಲ. ಈ ಗಾಡಿ ಏನಿರುತ್ತೆ ಅವ್ನಿಗೆ ಇರುತ್ತೆ. ಓಕೆ, ಸೊ ಹಂಗಾಗಿ ಈ ಗಾಡಿ ಎಲ್ಲ ಕ್ಲೀನಾಗಿ ನೋಡ್ಕೊಬೇಕು ಅವ್ನು. ಸೊ ಯಾವುದೇ ವಸ್ತು ಆಗಲಿ ಏನಾದ್ರಾಗಲಿ ನಮ್ದು ಅಂತ ನೋಡ್ಕೊಂಡಾಗ್ಲೇ ನಮ್ಗೆ ಅಷ್ಟೊಂದು ಕಂಫರ್ಟಬಿಲಿಟಿ ಕೊಡೋದು. ಸೊ ಹಂಗಾಗಿ ಈ ಗಾಡಿ ಅವ್ನು ಕ್ಲೀನಾಗಿ ನೋಡ್ಕೊಂಡಾಗ ಅವ್ನಿಗೇನಾಗುತ್ತೆ, ಈ ಗಾಡಿಗೂ ಒಂದು ಇನ್ಸೆಂಟಿವ್ ಪೇ ಮಾಡ್ತೀವಿ ನಾವು. ಓಕೆ, ಗಾಡಿ ಮೇಂಟೆನೆನ್ಸ್ ಇನ್ಸೆಂಟಿವ್ ಪೇ ಮಾಡ್ತೀರಿ. ಆನ್ ಟೈಮ್ ರಿಪೋರ್ಟಿಂಗ್, ಕಸ್ಟಮರ್ ರೆಕಗ್ನಿಷನ್ ಏನಾದ್ರು ಮಾಡೋದು ಅದಕ್ಕೊಂದು ಇನ್ಸೆಂಟಿವ್ ಬರುತ್ತೆ. ಮತ್ತೆ ಏನು ವೆಂಡರ್ಸ್ ಅಪ್ಲಿಕೇಶನ್ಸ್ ಇರುತ್ತಲ್ಲ, ಅಮೆಝಾನ್ ಆಗಲಿ ಫ್ಲಿಪ್ಕಾರ್ಟ್ ಆಗಲಿ, ಅದು ಆನ್ ಟೈಮ್ ಅಪ್ಡೇಟ್ ಮಾಡಬೇಕು, ಕ್ಯಾಶ್ ಆನ್ ಟೈಮ್ ಪೇ ಮಾಡಬೇಕು. ಇದಕ್ಕೆಲ್ಲ ಸೇರಿ ಏನಿಲ್ಲ ಅಂತಂದ್ರೆ ವಾರಕ್ಕೆ ಅವನಿಗೆ ಒಂದು 600 ಇಂದ 800 ರೂಪಾಯಿವರೆಗೂ ಇನ್ಸೆಂಟಿವ್ 100% ಬರುತ್ತೆ. ವೀಕ್ಲಿ ಇನ್ಸೆಂಟಿವ್ ಬರುತ್ತೆ. ಸೊ ಆ ವೀಕ್ಲಿ ಇನ್ಸೆಂಟಿವ್ ಕೊಡೋದು ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಕೆಲವರು ಎಕ್ಸಾಂಪಲ್ ಹೆಂಗಾಗುತ್ತೆ ಅಂದ್ರೆ ಇಲ್ಲಿ ಬರೋರು, ಯಾಕಂದ್ರೆ ನಾವು ಇಲ್ಲೇ ವೆಹಿಕಲ್ ಪಾರ್ಕ್ ಮಾಡ್ಕೊಳೋದ್ರಿಂದ ಅವ್ರು ಗಾಡಿಲಿ ಬರ್ತಾರೆ, ಇಲ್ಲ ಬಸ್ಸಲ್ಲಿ ಬರ್ತಾರೆ, ಆಟೋದಲ್ಲಿ ಬರ್ಬೋದು, ಅವ್ರಿಗೊಂದು ಅಡಿಷನಲ್ ಫೇರ್ ಅದು ಅವ್ರಿಗೆ ಆಡ್ ಆಗುತ್ತೆ ಅದು. ಓಕೆ, ಆ ತರ ಆಲ್ಮೋಸ್ಟ್ ನನ್ಗೆ ಗೊತ್ತಿರ್ತಾರೆ, ಎಲ್ಲೂ ಆ ತರ ಇನ್ಸೆಂಟಿವ್ ವಾರಕ್ಕಂತೂ ಯಾರು ಕೊಡ್ತಾ ಇಲ್ಲ. ನಮ್ಮಲ್ಲಿ ಬಿಟ್ಟು ESI EPF ಕೂಡ ಅಷ್ಟೇ. ನಾನು ತುಂಬಾ ಕಡೆ ನೋಡಿದೀನಿ ಗಾಡಿಗಳು. ಇವಾಗ ನೋಡಿ, ಒಂದು ಹುಡುಗ ಗಾಡಿ ಒಬ್ಬ ಡ್ರೈವರ್ ಆಗ್ಲಿ ಏನಾದ್ರಾಗ್ಲಿ ಅವ್ನು ಓಡಿಸ್ತಾ ಇದ್ದಾಗ ಅವ್ನ ಸೇಫ್ಟಿ ಕೂಡ ನಾವು ತುಂಬಾ ನೋಡ್ಬೇಕಾಗುತ್ತೆ. ಎಷ್ಟೋ ಕಂಪ್ನಿಗಳಲ್ಲಿ ಇನ್ಶೂರೆನ್ಸ್ ಇಲ್ಲ. ಓಕೆ, ಅವ್ನೊಂದು ಕೆಲಸ ಅಂತ ಅವ್ನು ಕೊಡ್ತಾರೆ, ಬಿಟ್ಬಿಡ್ತಾರೆ. ಇನ್ಶೂರೆನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಅವ್ನು ನಾಳೆ ದಿನ ಏನಾದ್ರು ಹೆಚ್ಚು ಕಡಿಮೆ ಆದಾಗ ಯಾರು ನೋಡೋರು ಇರಲ್ಲ. ಸೊ ಹಂಗಾಗಿ ನಮ್ಮ ಕಡೆಯಿಂದ ಏನಾಗುತ್ತೆ, ESI ಇದೆ, PF ಇದೆ. ಸೊ ಆಲ್ಮೋಸ್ಟ್ ಒಂದು ವರ್ಷ ಮಾಡಿ ಕೆಲಸ ಬಿಟ್ರು ಅವ್ನು PF ಅಮೌಂಟ್ ಅಂತ ಒಂದು ಬಲ್ಕ್ ಅಮೌಂಟ್ ಬರುತ್ತೆ ಅವ್ನಿಗೆ. ಓಕೆ, ಅಡಿಷನಲ್ ಅವ್ನ ಕಡೆಯಿಂದ PF ಕಟ್ ಆಗೋದು ಮತ್ತೆ ಎಂಪ್ಲಾಯರ್ ಶೇರ್ ಆಗಲಿ ಒಂದು ಅಡಿಷನಲ್ ಅಮೌಂಟ್ ಅವ್ನಿಗೆ ಬರ್ತಾ ಇರುತ್ತೆ. ಓಕೆ, ಸೊ ಈ ತರ ಹಬ್ ಯಾವ ರೀತಿ ಸರ್? ಹಬ್ ಎಲ್ಲೆಲ್ಲಿದೆ? ಸೊ ಹಬ್ ಆಲ್ಮೋಸ್ಟ್ ನಮ್ಮ ಹತ್ರ 8 ಲೊಕೇಶನ್ ಅಲ್ಲಿ ಇದೆ ಬ್ಯಾಂಗ್ಳೂರಲ್ಲಿ. ಓಕೆ, ಇಲ್ಲಿ ಇದು ಉಳಿಮಾವ್ ಲೊಕೇಶನ್, ಯಶವಂತಪುರ ಇದೆ, ಬಯಪ್ನಹಳ್ಳಿ ಇದೆ, ಮಾದೇಪುರ ಇದೆ, ಎಲೆಕ್ಟ್ರಾನಿಕ್ ಸಿಟಿ ಇದೆ, ಸೌಖ್ಯ ರೋಡು, ಸಾಕಾರ ನಗರ, ದೊಡ್ಡಬಳ್ಳಾಪುರ. ಇದು ಆಲ್ಮೋಸ್ಟ್ ಅರೌಂಡ್ ಬ್ಯಾಂಗ್ಳೂರ್ ನಮ್ದು ಲೊಕೇಶನ್ಸ್ ಇದೆ. ಓಕೆ, ಅಂದ್ರೆ ಡಾಕ್ಯುಮೆಂಟ್ ಯಾವ ರೀತಿ ಸರ್? ಸೊ ಡಾಕ್ಯುಮೆಂಟ್ ಜನರಲ್ ಆಗಿ ನಮ್ಗೆ ಈ ಗಾಡಿ ಓಡಿಸ್ಬೇಕು ಅಂತಂದ್ರೆ ಐದರ್ ಅವನ ಹತ್ರ 3 ವೀಲರ್ ಇಲ್ಲಾಂದ್ರೆ 4 ವೀಲರ್ ಲೈಸೆನ್ಸ್ ಇರಬೇಕು. ಓಕೆ, ಸೊ ಡ್ರೈವಿಂಗ್ ಲೈಸೆನ್ಸ್ ಮ್ಯಾಂಡೇಟ್ ಇರುತ್ತೆ, 3 ವೀಲರ್ ಅಂಡ್ 4 ವೀಲರ್, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಇಷ್ಟು ಡಾಕ್ಯುಮೆಂಟ್ಸ್ ಒಂದು ಮ್ಯಾಂಡೇಟ್ಸ್ ಇರುತ್ತೆ. ಈ ಗಾಡಿ ಏನ್ ನೋಡ್ತಾ ಇದ್ದೀರಾ, ಇದು ತುಂಬಾ ಆರಾಮಾಗಿ ಡ್ರೈವ್ ಮಾಡ್ಬೋದು. ಓಕೆ, ಇದ್ರಲ್ಲಿ ಯಾವುದೇ ರೀತಿ ಗೇರ್ಸ್ ಎಲ್ಲ ಇರಲ್ಲ. ಓಕೆ, ಗೇರ್ಸ್ ಅಂತಂದ್ರೆ 3 ಇರೋದು, ಒಂದು ನ್ಯೂಟ್ಲ್ ಇರುತ್ತೆ, ಒಂದು ಈಕೋ ಮೋಡ್ ಇರುತ್ತೆ, ಒಂದು ಸ್ಪೋರ್ಟ್ಸ್ ಮೋಡ್ ಅಂತ ಇರುತ್ತೆ. ಓಕೆ, ಸೊ ಜನರಲ್ ಆಗಿ ತುಂಬಾ ಜನ ಅನ್ಕೊಂತಾರೆ 3 ವೀಲರ್ ಗೇರ್ಸ್ ಇರುತ್ತೆ, ಸ್ವಲ್ಪ ತುಂಬಾ ಕಷ್ಟ ಇರುತ್ತೆ ಓಡ್ಸೋಕೆ ಹೆಂಗೆ ಅಂತ. ಇದು ಕಂಪ್ಲೀಟ್ ಆಗಿ ಒಂದು 2 ವೀಲರ್ ಮೊಪೆಡ್ ವೆಹಿಕಲ್ ಏನು ಓಡಿಸ್ತೀರಾ ಅಷ್ಟೇ ಇರುತ್ತೆ. ಅದಕ್ಕೆ ಅದು ಬಿಟ್ಟರೆ ಒಂದು ವೆಹಿಕಲ್ ಡಿಸ್ಟೆನ್ಸ್ ಅನ್ನು ನೋಡ್ಕೊಬೇಕು, ಅದು ಬಿಟ್ಟರೆ ಏನೂ ಡಿಫ್ರೆನ್ಸ್ ಇರಲ್ಲ. ಸಪೋಸ್ ಕೆಲವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಬಟ್ ಓಡ್ಸೋಕೆ ಬರಲ್ಲ ಅಂಥವ್ರು ನಾವೇನು ಮಾಡ್ತೀರಿ ಅಂತಂದರೆ, ಅವ್ರು ಬಂದು ಜಾಯ್ನ್ ಆಗಲಿ, ಬಂದ್ಬಿಟ್ಟು ಒಂದು 3-4 ದಿನ ನಾವು ಟ್ರೈನಿಂಗ್ ಕೂಡ ನಾವು ಅರೇಂಜ್ ಮಾಡ್ತೀವಿ. ಇವಾಗ ಬೆಳಿಗ್ಗೆ ಬಂದರೆ ಸರ್, ಈಗ ತೊಗೊಂಬರ್ತಾರೆ ಎಲ್ಲ ಡಾಕ್ಯುಮೆಂಟು, ಇವಾಗ ಅಪ್ರೂವ್ ಆಗುತ್ತೆ, ಎಷ್ಟು ದಿನ ಬೇಕಾಗುತ್ತೆ ಅದು ಪ್ರೊಸೆಸ್ ಆಗೋಕ್ಕೆ? ಏನಿಲ್ಲ, ಫಸ್ಟೇ ಬರ್ತಾನೆ ಇಂಟರ್ವ್ಯೂ, ಅವ್ನಿಗೆ ಜಾಬ್ ರೋಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ನಾವು ಕಳ್ಸಿಕೊಡ್ತೀವಿ. ಅವ್ನು ಸಪೋಸ್ ಕಂಫರ್ಟಬಲ್ ಆಯ್ತಾ, ನೆಕ್ಸ್ಟ್ ದಿನ ಟ್ರೈನಿಂಗ್ ಬರ್ತಾನೆ. ಎಷ್ಟೋ ಕಂಪನಿಗಳಲ್ಲಿ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಪೇ ಮಾಡಲ್ಲ. ಓಕೆ, ಬಟ್ ಅವ್ನು ಯಾವತ್ತು ಅವನು ನೆಕ್ಸ್ಟ್ ದಿನ ಬಂದು ರಿಪೋರ್ಟ್ ಆಗ್ತಾನೆ ಆವತ್ತಿಂದನೇ ಕ್ಯಾಂಡಿಡೇಟ್ಗೆ ಸ್ಯಾಲ್ರಿ ಕೌಂಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಅವ್ನು ಟ್ರೈನಿಂಗ್ ಒನ್ ವೀಕ್ ಇರುತ್ತೆ, ಕೆಲವೊಂದು 3 ದಿನ ಇರುತ್ತೆ. ಓಕೆ, ಈ ತರ ಇದ್ದಾಗ ಅದೇನಿದೆ ಟ್ರೈನಿಂಗ್ ಪೀರಿಯಡ್, ನಾವು ಅದು ಕಂಪ್ಲೀಟ್ 100% ಅಮೌಂಟ್ ಏನಿರುತ್ತೆ ಅದು ಪೇ ಮಾಡ್ತೀವಿ. ಮತ್ತೆ ಇಲ್ಲಿ ಒಂದು ರೂಲ್ಸ್ ಇದೆ, ಏನಂತಂದ್ರೆ ಇವಾಗ ನೋಡಿ, ಜನರಲ್ ಆಗಿ ಇವಾಗ ನಾನು ಹಾಕೊಂಡಿದ್ದೀನಲ್ಲ ಟಿ ಶರ್ಟ್, ಸೊ ಇಲ್ಲಿ ಭೇದ ಭಾವ ಅನ್ನೋದು ಇರಲ್ಲ ಯಾರಿಗೂ. ಓಕೆ, ಸೊ ಇಲ್ಲಿ ಎಸ್ಪ್ರೋ ಅಂದ್ರೆ ನಾನು ನಿಮ್ಗೆ ಹೇಳಿರೋ ತರ ಡ್ರೈವರ್ ಅವ್ನು ಯಾವ ತರ ಟಿ ಶರ್ಟ್ ಹಾಕೊಂತಾನೋ ನಮ್ಮ ಕಂಪನಿ CEO ಕೂಡ ಅದೇ ಟಿ ಶರ್ಟ್ ಹಾಕೋದು. ತುಂಬಾ ಕಂಪ್ನಿಗಳಲ್ಲಿ ವೇರಿಯೇಷನ್ಸ್ ಇರುತ್ತೆ. ಓಕೆ, ಇವ್ರ ವರ್ಗದವ್ರು ಒಂಥರ ಟಿ ಶರ್ಟ್ ಹಾಕೊಬೇಕು, ಇನ್ನೊಬ್ರು ಅಂತ, ಬಟ್ ಇಲ್ಲಿ ಆ ಥರದಿಲ್ಲ. ಮತ್ತೆ ನೀವು ಯಾವ ಟಿ ಶರ್ಟ್ ಹಾಕೊಂಡಿದ್ದು ಇದೇ ತರ ಟಿ ಶರ್ಟ್ ಅವ್ರಿಗೆ ಬರುತ್ತಾ? ಇದೇ ತರ ಕಂಪ್ಲೀಟ್ ಇದೇ ಟಿ ಶರ್ಟ್. ಕ್ವಾಲಿಟಿಲಾಗ್ಲಿ ಇದ್ರಲ್ಲಾಗ್ಲಿ ಏನೂ ಡಿಫ್ರೆನ್ಸ್ ಇರಲ್ಲ, ಸೇಮ್ ಟಿ ಶರ್ಟ್ಸ್ ಇರುತ್ತೆ. ಓಕೆ, ಮತ್ತೆ ಹಂಗೆ ಇವಾಗ ಸ್ಯಾಲ್ರಿ ಕೂಡ ಅಷ್ಟೇ, ಎಲ್ಲರಿಗೂ ಒಂದು 5ನೇ ತಾರೀಕು ಆನ್ ಟೈಮ್ ಸ್ಯಾಲ್ರಿ ಆಗುತ್ತೆ. ಓಕೆ, ಪ್ರತಿಯೊಬ್ಬ ಎಸ್ಪ್ರೋಗೆ ಸ್ಯಾಲ್ರಿ ಆದ್ಮೇಲೆ ಅವರ ಸೂಪರ್ವೈಸರ್ ಆಗಲಿ, ಅವ್ರ ಮ್ಯಾನೇಜರ್ ಆಗಲಿ, ನಮ್ಗಾಗ್ಲಿ ಎಲ್ಲರಿಗೂ ಆ ಟೈಮಲ್ಲೇ ಸ್ಯಾಲ್ರಿ ಕ್ಲಿಯರ್ ಆಗೋದು. ಓಕೆ ಸರ್, ಇವಾಗ ಜಾಯ್ನಿಂಗ್ ಆಗಬೇಕು ಅಂದ್ರೆ ಎಲ್ಲೆಲ್ಲಿಗೆ ಬರಬೇಕು ಸರ್? ಅದೇ ಅಕ್ರಾಸ್ ನಾನು ಬ್ಯಾಂಗ್ಳೂರ್ ಲೊಕೇಶನ್ಸ್ ಹೇಳಿದ್ನಲ್ಲ, ಸೊ ಇಲ್ಲಿ
ಆಲ್ಮೋಸ್ಟ್ ನಮ್ಗೆ ಎಲ್ಲಾ ಲೊಕೇಶನ್ಸ್ ಅಲ್ಲೂ ವೇಕೆನ್ಸಿ ಖಾಲಿ ಇದೆ. ಓಕೆ, ನಿಮಗೆ ತುಂಬಾ ಒಂದ್ ಸ್ವಲ್ಪ ಮಾದೇಪುರದಲ್ಲಿ ತುಂಬಾ ವೇಕೆನ್ಸಿ ಇದೆ. ಸೊ ನಾನು ಅದು ನಿಮ್ಗೆ ಲೊಕೇಶನ್ಸ್ ಕಳ್ಸಿಕೊಡ್ತೀನಿ. ಓಕೆ ಓಕೆ ಸ್ನೇಹಿತರೆ, ಅದು 8-9 ಲೊಕೇಶನ್ಗಳಿದೆ. ಆ ಲೊಕೇಶನ್ಗಳೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದನ್ನ ನೀವು ನೋಡ್ಕೊಂಡು ಡೈರೆಕ್ಟ್ ಅಲ್ಲಿಗೂ ಹೋಗ್ಬೋದು. ಇಲ್ಲಾಂದ್ರೆ ನಿಮ್ಗೆ ಏನಾದ್ರು ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾಯಿತು ಅಂದರೆ ಇವಾಗ ಕಾಣಿಸ್ತಾ ಇದೆಯಲ್ಲ ಈ ಕಾಂಟ್ಯಾಕ್ಟ್ ನಂಬರ್ಗಳಿಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಹೆಚ್ಚಿನ ಇನ್ಫಾರ್ಮೇಷನ್ನ ತಗೋಬೋದು. ಇವಾಗ ಅವ್ರು ಹೇಳಿರೋದು ಏನಂದರೆ ಇಲ್ಲಿಗೆ ಬರಬೇಕು, ಜಾಬ್ ರೋಲ್ ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಇಲ್ಲಿಗೆ ಬರಬೇಕು, ಇಲ್ಲಿಂದ ಗಾಡಿ ತೊಗೊಂಡೋಗಿ 10 ಅವರ್ ಕೆಲಸ ಮಾಡಬೇಕು, ಮತ್ತು ಇಲ್ಲಿಗೆ ಬಂದು ಡ್ರಾಪ್ ಮಾಡಬೇಕು. ತಿಂಗಳಿಗೆ 20,000 ರೂಪಾಯಿ ನಿಮಗೆ ಅರ್ನಿಂಗು. ಅದ್ರ ಜೊತೆಗೆ ESI PF, ಅದರ ಜೊತೆಗೆ ಮತ್ತೇನಂದರೆ ವೀಕ್ಲಿ ಬೋನಸ್ ಕೂಡ ಇರುತ್ತೆ. ಒಳ್ಳೆ ಆಪರ್ಚುನಿಟಿ. ಇವಾಗೇನೋ ಈ ನಂಬರ್ ಕಾಣಿಸ್ತಾ ಇದೆ, ನಿಮ್ಗೆ ಏನಾದ್ರು ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸ್ನೇಹಿತರೆ, ಮತ್ತೊಂದೇನಪ್ಪ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ನ ಕೊಟ್ಟಿದ್ದೀನಿ, ಗೂಗಲ್ ಲಿಂಕು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಎಲ್ಲ ಡೀಟೇಲ್ಸ್ನ ನೀವು ಕೂಡ ಫಿಲಪ್ ಮಾಡಿ ಇವರಾಗೆ ಕಾಲ್ ಮಾಡ್ತಾರೆ. ನೀವು ಕಾಲ್ ಮಾಡಿಲ್ಲ ಅಂದ್ರೂ ಓಕೆ, ಇವರಾಗೆ ಡೈರೆಕ್ಟಾಗಿ ನಿಮಗೆ ಕಾಲ್ನ ಮಾಡ್ತಾರೆ. ಸ್ನೇಹಿತರೆ, ಇಲ್ಲೊಬ್ರು 1 ವರ್ಷದಿಂದ ಮಾಡ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಕೇಳೋಣ, ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ಎಷ್ಟು ವರ್ಷದಿಂದ ಯಾವಾಗಿಂದ ಮಾಡ್ತಾ ಇದ್ದೀರಾ? ವರ್ಷದಿಂದ ಮಾಡ್ತಾ ಇದ್ದೀನಿ. 1 ವರ್ಷದಿಂದ ಮಾಡ್ತಾ ಇದ್ದೀರಾ? ನಿಮಗೆ ಹೇಗೆ ಅನಿಸ್ತಾ ಇದೆ 3 ವೀಕೋದಲ್ಲಿ ಮಾಡಿ? ಒಳ್ಳೆ ಚೆನ್ನಾಗಿದೆ ಕಂಪ್ನಿ, ಮತ್ತೆ ಸ್ಯಾಲ್ರಿ ಟೈಮ್ ಆಗುತ್ತೆ ನಮಗೆ ಕರೆಕ್ಟ್ ಟೈಮ್ಗೆ. ಇನ್ಸೆಂಟಿವ್ ಏನು ಪ್ರಾಬ್ಲಮ್ ಇರಲ್ಲ, ಬರುತ್ತೆ. ಒಳ್ಳೆ ಸಪೋರ್ಟ್ ಇದೆ ಕಂಪ್ನಿ ಕಡೆಯಿಂದ ನಮಗೆ. ಸಪೋರ್ಟ್ ಇದೆ. ಓಕೆ, ನಿಮಗೆ ಎಷ್ಟು ಅರ್ನ್ ಮಾಡ್ತಾ ಇದ್ದೀರಾ? ತಿಂಗಳಿಗೆ ಎಷ್ಟು ಬರ್ತಾ ಇದೆ ಆಲ್ಮೋಸ್ಟ್ ಈಗ? ಬ್ರೋ ಈಗ ನಮ್ಗೆ ಸ್ಯಾಲ್ರಿ ESI PF ಎಲ್ಲ ಕಟ್ಟಾಗಿ ನಮಗೆ ಒಂದು 20 ಸಿಗುತ್ತೆ ಬ್ರೋ. ಎಲ್ಲ ಕಟ್ಟಾಗಿ 20 ನಮಗೆ ಲಾಸ್ ಇಲ್ಲ ಬ್ರೋ. ಅದೇ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಮತ್ತೆ ESI PF ಎಲ್ಲ ಕಟ್ಟಾಗಿ ಒಂದು 20 ಮೇಲೆ ಸಿಗುತ್ತೆ ನಮಗೆ. ತಿರ್ಗಾ ಮತ್ತೆ ನಮ್ಗೆ ಏನು ಇಶ್ಯೂ ಇರಲ್ಲ. ವೀಕ್ಲಿ ಒಂದು ವೀಕ್ ಆಫ್ ಕೊಡ್ತಾರೆ ಅವರೇ. ಮತ್ತೆ ಎಲ್ಲ ಆರಾಮಾಗಿ ಮಾಡ್ಕೊಂಡು ಡ್ಯೂಟಿ ಮಾತ್ರ ಏನು ಪ್ರಾಬ್ಲಮ್ ಆಗಿಲ್ಲ, ಏನಿರಲ್ಲ. ಹೌದಾ? ಸ್ನೇಹಿತರೆ, ಇಲ್ಲಿ ನಮ್ಮ ಸೀನಿಯರ್ ಪೋಸ್ಟ್ ಎಂಪ್ಲಾಯ್ ಒಬ್ಬರು ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಸರ್ ಮಣಿಕಂಠ ಅಂತ ನನ್ನ ಹೆಸರು. ನೀವು ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀರಾ? ಇಲ್ಲಿ 2.5 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ಓಕೆ, ನೀವು ಸ್ಟಾರ್ಟಿಂಗ್ ಬಂದಾಗ ಡ್ರೈವರ್ ಆಗಿ ಇಲ್ಲಿ ಕೆಲಸ ಮಾಡಿದ್ದೀರಾ? ಹೌದು ಸರ್, ಡ್ರೈವರ್ ಆಗಿ ಬಂದಿದ್ದು. ಬಟ್ ನಮ್ಮ ಇದರಲ್ಲಿ ಡ್ರೈವರ್ ಅಂತ ಕರೆಯಲ್ಲ, ಎಸ್ಪ್ರೋ ಅಂತ ಕರೀತಾರೆ. ಓಕೆ, ಎಸ್ಪ್ರೋ ಅಂದರೆ ಸರ್ವಿಸ್ ಪ್ರೊಫೆಷನಲ್ ಅಂತ, ಸರ್ವಿಸ್ ಪ್ರೊಫೆಷನಲ್ ಅಂತ. ಸೊ 1.5 ವರ್ಷ ನಾನು ಕೆಲಸ ಮಾಡಿದ್ದೀನಿ ಇಲ್ಲಿ. ಕೆಲಸ ಮಾಡಿದ ಅವ್ರಿಗೆ ಇಷ್ಟ ಆಗಿ ನನಗೆ ಈಗ ಪೊಸಿಷನ್ ಕೊಟ್ಟಿದ್ದಾರೆ, ಸೂಪರ್ವೈಸರ್ ಅಂತ ಪೊಸಿಷನ್ ಕೊಟ್ಟಿದ್ದಾರೆ. ಸೊ ಅದನ್ನು CS ಅಂತಾರೆ, ಕಸ್ಟಮರ್ ಸಪೋರ್ಟ್ ಅಂತ. ಸೊ ಚೆನ್ನಾಗಿದೆ, ಯಾವುದೇ ತೊಂದರೆ ಇರೋಲ್ಲ. ಕಂಪನಿ ಬಂದ್ಬಿಟ್ಟು ತುಂಬ ಗ್ರೋತ್ ಇದೆ, ಚೆನ್ನಾಗಿ ಮಾಡ್ಬೋದು ಸರ್. ಒಳ್ಳೆ ಇಲ್ಲಿ ನಿಮಗೆ ಸ್ಯಾಲ್ರಿದೆ ಯಾವ ರೀತಿ ತೊಂದರೆ ಆಗಿಲ್ಲ? ಇಲ್ಲ, ಸ್ಯಾಲ್ರಿ ಇದ್ದವ್ರಿಗೆ ಯಾವುದೂ ತೊಂದರೆ ಇಲ್ಲ. 3 ವೀಕೋದಲ್ಲಿ ಕೆಲಸ ಮಾಡೋದ್ರಿಂದ ನಿಮಗೆ ಕಂಫರ್ಟಬಲ್ ಇದೆ? ಕಂಫರ್ಟಬಲ್ ಇದೆ ಸರ್, ಕಂಫರ್ಟಬಲ್ ಇದೆ. ಮತ್ತೆ ಸ್ಯಾಲ್ರಿ ಕರೆಕ್ಟ್ ಟೈಮ್ ಆಗ್ತದೆ, ಆರಾಮಾಗಿ ಮಾಡ್ಕೊಂಡು ಹೌದು ಸರ್, ಆರಾಮಾಗಿದೆ. ನಮ್ಮ ಕೆಲಸ ಏನಿದೆಯೋ ಅದನ್ನ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀವಿ. ನೋಡಿ 3-4 ತಿಂಗಳಲ್ಲೇ ನಮಗೆ ಹೈಕ್ ಆಗುತ್ತೆ. ಚೆನ್ನಾಗಿ ಕೆಲಸ ನಾವು ನಮಗೆ ಇನ್ಸೆಂಟಿವ್ ಅಂತಾನೂ ಸಿಗುತ್ತೆ. ಆಸ್ ಎಸ್ಪ್ರೋ ಆಗಿ ಮಾಡ್ಬೇಕಾದ್ರೆ ನಿಮಗೆ ವೀಕ್ಲಿ ಯಾವಾಗಲೂ ತಿಂಗಳಿಗೆ ಕೆಲವು ಕಂಪನಿಗಳೆಲ್ಲ ತಗೊಂಡ್ರೆ ತಿಂಗಳಿಗೆ ಅಂತ ಇನ್ಸೆಂಟಿವ್ ಬರುತ್ತೆ. ಬಟ್ ನಮಗೆ ನಮ್ಮ ಪ್ರಾಬ್ಲಮ್ಸ್ ಇರುತ್ತಲ್ಲ, ಕೆಲವು ಡ್ರೈವರ್ಸ್ ಆಗಲಿ ಒಂದು ಟೀ ಕಾಫಿ ಕುಡಿಯೋಕ್ಕಾಗಲಿ, ನಾಷ್ಟ ಮಾಡೋಕ್ಕಾಗಲಿ, ಕೆಲವು ಟೈಮಲ್ಲಿ ಮಂತ್ ಎಂಡಲ್ಲಿ ನಿಮ್ಮ ಹತ್ರ ಸ್ಯಾಲ್ರಿಗಳು ಇರಲ್ಲ, ಕೈಯಲ್ಲಿ ಅಮೌಂಟ್ ಇರಲ್ಲ. ಸೊ ನಮಗೆ ವೀಕ್ಲಿ ಅಂತ ಇನ್ಸೆಂಟಿವ್ ಅಂತ ಕೊಡ್ತಾರೆ. ಸೊ ಅದನ್ನು ಯೂಸ್ ಮಾಡ್ಕೊಬೋದು. ಇನ್ಸೆಂಟಿವ್ ಇಂದಾನೆ ಯೂಸ್ ಮಾಡ್ಕೊಂಡು ಅದನ್ನ ನಮ್ಮ ಪರ್ಸನಲ್ ಯೂಸ್ ಮಾಡ್ಕೊಬೋದು. ಸ್ನೇಹಿತರೆ, ನೋಡಿದ್ರಲ್ಲ ಯಾವ ರೀತಿ ಅಂತೇಳಿ ಫುಲ್ ಎಕ್ಸ್ಪ್ಲೇನ್ ಮಾಡಿದ್ರು. ನಿಮ್ಗೆ ಏನಾದ್ರು ಡೌಟ್ ಏನಾದ್ರು ಇದ್ರೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ. ಅದೇ ರೀತಿ ಯಾವ್ಯಾವ ಲೊಕೇಶನಲ್ಲಿ ಇದೆ ಎಲ್ಲ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ. ಮಿಸ್ ಮಾಡಬೇಡಿ, ಒಂದ್ಸತಿ ಹೋಗಿ ವಿಸಿಟ್ ಮಾಡಿ, ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಜಾಯ್ನ್ ಆಗಿ ಅಂತ ತಿಳಿಸ್ತಾ ಈ ವಿಡಿಯೋ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಅಂತ ತಿಳಿಸ್ತಾ ಥ್ಯಾಂಕ್ ಯು ಸೊ ಮಚ್. ಬಾಯ್.